ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಕ್ಕೆಗೆ ಹೋಗ್ತಾ ಇದ್ದೀನಿ. ಕುಕ್ಕೆ ಹೋಗತ್ತಾ ಸರ್? ಕುಕ್ಕೆ ಹೋಗತ್ತಾ? ಒಳ್ಳೆ ಭಯ ಇಡ್ಸೋ ಥರ ಇದೆ ರೋಡ್. ಯಾಕೆ ಬತ್ತ ರೋಡ್ ವರಸ್ಟ್ ಆಗ್ತಿದೆ. ಮೊದಲೇ ಯಾವುದೋ ಕಾಡು ಪ್ರದೇಶದಲ್ಲಿ ಬಂದಿದ್ದೀರಿ, ಯಾರೂ ಬರ್ತಾ ಇಲ್ಲ. ಬೇರೆ ಇದರಲ್ಲಿ ರೋಡ್ ಬೇರೆ ಹೆಂಗಿದೆ ನೋಡ್ರಿ. ಏನೂ ಆಗಿಲ್ವಾ? ನನ್ನ ಬೈಕ್ ಅದೆಷ್ಟು ಬೈಕೊಂಡಿರ್ತದೇನೋ. ನನ್ನ ಮಗ ಎಲ್ಲ ಹೊಸ ಗಾಡಿಗಳನ್ನೆಲ್ಲ ಆರಾಮಾಗಿ ಹೈವೇಗಳು ಒಳ್ಳೆ ಹೈವೇಗಳು ತೋರಿಸಿದ್ರೆ, ನೀನು ನನ್ನ ಮಗ ಇಂಥ ಕಚ್ಚಡ ರೋಡ್ಗಳು ಕರ್ಕೊಂಬಂದಿದೆ ಅಂತ ನೋಡ್ರಿ. ಒಳ್ಳೆ ದೆವ್ವ ಮನೆ ಇದ್ದಂಗಿದೆ ಇದು. ಸೊ ಒಳಗಡೆ ಜಸ್ಟ್ ಹೋಗಿ ಬಂದಿದ್ದೆ. ಭಯ ಆಗುತ್ತೆ, ಒಳಗಡೆ ಹೋದ್ರೇ ಭಯ ಆಗುತ್ತೆ. ವಾವ್, ಸಕ್ಕತ್ತಾಗಿದೆ ನೋಡಿ. ಅಲ್ಲಿಂದ ಫೋಟೋ ತೆಗೆದಿದ್ದೆ ನಾನು ಅವಾಗಲೇ. ವಿಡಿಯೋ ಮಾಡಿದ್ದು ಫೋಟೋ ತೆಗೆದು ಅಲ್ಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುಕ್ಕೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಜಸ್ಟ್ ಬಿಟ್ಟೆ ಧರ್ಮಸ್ಥಳ. ಸೊ ಧರ್ಮಸ್ಥಳದಿಂದ ಕುಕ್ಕೆ 53 ಕಿಲೋಮೀಟ್ರ್ ತೋರಿಸಿದೆ. ಕುಕ್ಕೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹಾಸನ ಹತ್ರ ಒಂದು ಚರ್ಚ್ ಇದೆ, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ 1.25 ಅವರ್ ತೋರಿಸಿದೆ. ಕುಕ್ಕೆ 53 ಕಿಲೋಮೀಟರ್ಸ್ ಇದೆ. ಪ್ರಾಬ್ಲಿ ಈಗ 8:30 ಆಗಿದೆ. 8:30 ಅಂದರೆ ಒಂದು 9:30 ಇಲ್ಲ 10ಗೆ ರೀಚ್ ಆಗ್ತೀನಿ. 10ಗೆ ರೀಚ್ ಆದರೆ ಒಂದು 11:30ವರೆಗೂ ಅಲ್ಲೇ ಆಗುತ್ತೆ. ಸೊ 11:30ಗೆ ಅಲ್ಲಿ ಬಿಟ್ಟರೆ ನೆಕ್ಸ್ಟು ಅಲ್ಲಿಂದ ಹಾಸನ ಹತ್ರ ಶೆಟ್ಟಿಹಳ್ಳಿ ಅಂತ ಒಂದು ಚರ್ಚ್ ಐತೆ. ಶೆಟ್ಟಿಹಳ್ಳಿಯಲ್ಲಿ ಚರ್ಚ್ ಇದೆ. ಸೊ ಅಲ್ಲಿಗೆ ಒಂದು 2 hours 15 minutes ತೋರಿಸ್ತಿತ್ತು ಅಲ್ಲಿಂದ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಚಲೋ ವೈಟ್ ಫೀಲ್ಡ್. ನೆನ್ನೆ ಅಂತೂ ಭಾರಿ ಮಜಾ ಬಂತು ಬೈಕ್ ಓಡಿಸಿ. ಸೊ ನಿನ್ನೆ 325 ಕಿಲೋಮೀಟರ್ಸ್ ಟೋಟಲ್ ಓಡಿರೋದು. ಸೊ ಇವತ್ತು ನನಗೆ ಗೊತ್ತಿದ್ದಂಗೆ 375 ಇದೆ ಓವರಾಲ್. ಈ ರೋಡಲ್ಲಿ ಒಂಥರ ಬೈಕ್ ಓಡ್ಸೋಕ್ಕೆ ಮಜಾ ಇರುತ್ತೆ ನೋಡ್ರಿ. ಸೊ ಹಾಸನವರೆಗೂ ನಿಮಗೆ ಒಂಥರ ಫೀಲಿಂಗ್ ಇರುತ್ತೆ. ಹಾಸನ ಸಕಲೇಶ್ವರವರೆಗೂ ಒಂಥರ ಫೀಲಿಂಗ್ ಇರುತ್ತೆ. ಏನು ಗೊತ್ತಾ, ಫುಲ್ ಹೈವೇ ಇರುತ್ತೆ. ಹಾಸನವರೆಗೂ ಹೈವೇ ಇರುತ್ತೆ. ಆಮೇಲೆ ಹಾಸನ ಟು ಸಕಲೇಶ್ವರ ಸ್ವಲ್ಪ ವರ್ಸ್ಟ್ ರೋಡ್ ಇದೆ, ಒಂದು 40 ಕಿಲೋಮೀಟರ್ಸು ಹಾಸನ ಟು ಸಕಲೇಶ್ವರ. ಅದು ಯಾಕಂದರೆ ಫುಲ್ ಪ್ಯಾಚಸ್ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನೀವು ನನಗೆ ಗೊತ್ತಿದ್ದಂಗೆ ಒಂದು 50-60 ಅಷ್ಟೇ ಮ್ಯಾಕ್ಸಿಮಮ್ ಇಡೋಕ್ಕಾಗತ್ತೆ ಸ್ಪೀಡು. ಸೊ ಅಲ್ಲಿಂದ ಹಾಸನವರೆಗೂ ನಿಮಗೆ, ಬೆಂಗಳೂರಿಂದ ಹಾಸನವರೆಗೂ ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ ನಿಮಗೆ ಫುಲ್ ಹೈವೇ 6 lanes. ಒಳ್ಳೆ ಸ್ಪೀಡ್ ಮೇಂಟೈನ್ ಮಾಡ್ಬೋದು ಅಲ್ಲಿ. ಸೊ ಅಲ್ಲಿ ಸಕಲೇಶ್ವರ ಆದಮೇಲೆ ಸಕಲೇಶ್ವರ ಟು ಧರ್ಮಸ್ಥಳ ನಿಮ್ಗೆ ಇದೊಂಥರ ಫೀಲಿಂಗ್ ಆಗ್ಬಿಡುತ್ತೆ. ಒಂಥರ ಹಿಲ್ ಸ್ಟೇಷನ್, ಗಾಡ್ಸ್ ರೋಡ್ಸು ನಿಮ್ಗೆ ಹೆಂಗಿರತ್ತೆ ಅಂದರೆ ಫುಲ್ ಗ್ರೀನ್ರಿ. ನೋಡಿರಿ ಯಾವ ಲೆವೆಲ್ಗಿದೆ ಲೊಕೇಶನ್, ನೋಡಿರಿ ರೋಡ್ ನೋಡಿರಿ ಹೆಂಗಿದೆ. ಇಲ್ಲಿ ನನಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಸ್ಪೀಡಾಗಿ ಓಡ್ಸೋಕ್ಕೆ ನಂಗೆ ಮನಸ್ಸು ಬರ್ತಿಲ್ಲ. ಯಾಕಂದರೆ ನೀವು ಮಿಸ್ ಆಗ್ಬಿಡ್ತೀರ. ಫುಲ್ ರೋಡಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನೀವೇನಾದರೂ ಫುಲ್ ಸ್ಪೀಡಾಗಿ ಹೋದ್ರೆ. ಸೊ ಹಾಗಾಗಿ ಫುಲ್ ಆ ಕಡೆ ಈ ಕಡೆ ಬ್ಯೂಟಿ ನೋಡ್ಕೊಂಡು ನಿಧಾನಾಗಿ ಹೋಗ್ಬೇಕು. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ರಲ್ಲ, ಶುದ್ಧ ಕೊಬ್ಬರಿ ಎಣ್ಣೆ ಅದು ಇದು ಅಂತೆಲ್ಲ. ಸೊ ಇದ್ರ ಬಗ್ಗೆ ಒಂದು ಸರಿ ನ್ಯೂಸ್ ಬಂದಿತ್ತು, ಒಂದು ಸ್ಟೋರಿ ಬಂದಿತ್ತು. ಏನು ಗೊತ್ತಾ, ಇದಕ್ಕೆ ವೈಟ್ ಪೆಟ್ರೋಲಿಯಂ ಆ್ಯಡ್ ಮಾಡ್ತಾರಂತೆ. ಬಿಕಾಸ್ ಇವರೆಲ್ಲ 1 ಲೀಟ್ರ್ ನಿಮಗೆ ಕೊಬ್ಬರಿ ಎಣ್ಣೆ 200-250 ಕೊಡ್ತಾರಂತೆ. ಬಟ್ 1 ಲೀಟ್ರ್ ನೀವು ಕೊಬ್ಬರಿ ಎಣ್ಣೆ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು kg ಕೊಬ್ಬರಿ ಹಾಕಬೇಕು, ಅದಕ್ಕೆ ಅಷ್ಟು kg ಕೊಬ್ಬರಿನ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಅವ್ರು ಕೊಡೋ ರೇಟಿಗೆ 1/4 ಲೀಟ್ರ್ ಕೂಡ ಬರೋಲ್ಲ. ನಿಮಗೆ ಒಂದು 1/4 ಲೀಟ್ರ್ ಬರುತ್ತೆ ಅಷ್ಟೇ, ಒಂದು ಅರ್ಧ ಲೀಟ್ರ್ ಕೂಡ ಬರೋಲ್ಲ. ಬಟ್ ಸ್ಟಿಲ್ ಅವ್ರು ಅಷ್ಟೊಂದು ಅಫೋರ್ಡಬಲ್ ಪ್ರೈಸ್ಗೆ ಏನು ಕೊಡ್ತಾರೆ ಅಂದರೆ, ಸೊ ಅದನ್ನು ಒಬ್ಬರು ಯಾರೋ ಲೇಡಿ ಭೇದನೆ ಮಾಡಿದರು. ಚಕ್ರವ್ಯೂಹನ ಭೇದಿಸಿ ಅವರು ಹೇಳಿದರು ಇದಕ್ಕೆ ವೈಟ್ ಪೆಟ್ರೋಲಿಯಂ ಆ್ಯಡ್ ಮಾಡ್ತಾರೆ, ಅದಕ್ಕೆ ಸ್ಮೆಲ್ ಇಲ್ಲ ಏನಿಲ್ಲ. ಸೊ ನೀವು ಯಾವ ಎಣ್ಣೆಯಲ್ಲಿ ಹಾಕಲಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದು ಬಂದುಬಿಟ್ಟು ಲೀಟ್ರಿಗೆ 20 ರೂಪೀಸು 30 ರೂಪೀಸ್ ಅಂತೆ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಾರೆ. ಅದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ, ಸೊ ಅವ್ರಿಗೆ ಇನ್ಕಮ್ ಜಾಸ್ತಿ ಬರುತ್ತೆ. ಬಟ್ ಅದನ್ನು ಹಚ್ಕೊಂಡಿರೋ ನಮಗೆ, ಇವಾಗ ಫಾರ್ ಎಕ್ಸಾಂಪಲ್ ಕೊಕೊನೆಟ್ ಆಯಿಲೆಲ್ಲ ತಲೆಗೆಲ್ಲ ಹಚ್ಕೊಳ್ತೀರಿ. ಸೊ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಿರಲಿ ಮಾರಾಯ, ಮಾಮೂಲಿ ಊಟದ ಎಣ್ಣೆಯಲ್ಲೂ ಮಿಕ್ಸ್ ಮಾಡ್ತಾರಂತೆ. ಇನ್ನು ಏನು ಮಾಡೋಣ, ಇನ್ನು ಯಾವ ಎಣ್ಣೆ ಅಂತ ಹುಡ್ಕೋಣ ನಾವು. ಊಟದ ಎಣ್ಣೆಯಲ್ಲಿ ಪೆಟ್ರೋಲಿಯಂ ಮಿಕ್ಸ್ ಮಾಡ್ತಾರೆ ಅಂದರೆ ವೈಟ್ ಪೆಟ್ರೋಲಿಯಮ್ಮು. ಇನ್ನು ಯಾವ ಥರ
ಯಾವ ಬ್ರ್ಯಾಂಡ್ನ ನಂಬೇಕಂತಲೇ ಇವಾಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದು ತಿನ್ನೋ ಎಣ್ಣೆಯಲ್ಲಿ. ಇಲ್ಲಿ ಅನಾನಸ್ ಇಷ್ಟೊಂದು ಇಟ್ಕೊಂಡಿದ್ದಾರೆ, ನನಗಂತೂ ಗೊತ್ತಾಗ್ತಿಲ್ಲ ಪೈನಾಪಲ್ ಎಲ್ಲಿ ಬೆಳೀತಾರೆ ಇವರು ಅಂತ. ಬಿಕಾಸ್ ಇಲ್ಲೆಲ್ಲಿ ನಾನು ಅಬ್ಸರ್ವೇ ಮಾಡಿಲ್ಲ ಪೈನಾಪಲ್ ಬೆಳೆದಿರೋದು. ಇಲ್ಲ ಬೇರೆ ಕಡೆಯಿಂದ ತೊಗೊಂಬಂದು ಮಾರ್ತಾರೋ, ಇಲ್ಲ ಇವರೇ ಬೆಳೀತಾರೋ, ಬೆಳೆದ್ರೆ ಎಲ್ಲಿ ಬೆಳೀತಾ ಇದ್ದಾರೆ ಗೊತ್ತಿಲ್ಲ. ವಾ, ಧರ್ಮಸ್ಥಳ ಟು ಕುಕ್ಕೆ ರೋಡ್ ಅಂತೂ ಅಲ್ಟಿಮೇಟ್ ಇದು. ಯಾರಾದರೂ ಬೈಕರ್ಸು ಇನ್ ಕೇಸ್ ಏನಾದರೂ ಧರ್ಮಸ್ಥಳಕ್ಕೆ ಮಾತ್ರ ನೀವು ಬರ್ತೀನಿ ಅಂದ್ರೂ ಕುಕ್ಕೆಗೆ ಅಂತಲೇ ಹೋಗಿ, ಬಿಕಾಸ್ ಆಫ್ ದಿಸ್ ರೋಡ್. ಬಟ್ ನೆಕ್ಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿವರೆಗೂ ಧರ್ಮಸ್ಥಳ ರೋಡ್. ಸೊ ಇಲ್ಲಿ ರೈಟ್ ತೊಗೊಂಡ್ರೆ ಧರ್ಮಸ್ಥಳ. ಸೊ ಈಗ ನೆಕ್ಸ್ಟ್ ಹೋಗೋದು ನಾವು ಕುಕ್ಕೆಗೆ. ಇಷ್ಟೊತ್ತು ಬಂದಿದ್ದು ನಾವು ಧರ್ಮಸ್ಥಳ ರೋಡಲ್ಲೇ. ಸೊ ಇದೆಲ್ಲ ಧರ್ಮಸ್ಥಳನೇ. ಬರಬೇಕಾದ್ರೆ ನಾವು ಹಿಂಗೆ ಬರ್ತೀರಿ, ಅಲ್ಲಿ ಬಂದು ಅಲ್ಲಿ ಒಂದು ಸ್ಟ್ಯಾಚ್ಯೂ ಸಿಗುತ್ತೆ ನಿಮಗೆ, ಅಲ್ಲಿ ರೈಟ್ ತೊಗೋಬೇಕಾಗತ್ತೆ. ಬಟ್ ಅದಕ್ಕೆ ಮೊದಲೇ ನಿಮ್ಗೆ ಏನಾಗತ್ತೆ ಅಂದರೆ, ನೀವು ಧರ್ಮಸ್ಥಳಕ್ಕೆ ಬರೋ ಸ್ಟ್ಯಾಚ್ಯೂಗೆ ಮೊದಲೇ ನಿಮಗೆ ಲೆಫ್ಟಿಗೆ ಹೋದ್ರೆ ನಿಮ್ಮ ಕುಕ್ಕೆಗೆ ಹೋಗುತ್ತೆ. ಇವಾಗ ನಾನು ಬಂದಿದ್ದ ರೋಡಲ್ಲೇ ಹೋಗ್ತಾಯಿದ್ದೀನಿ, ನೆನ್ನೆ ಬಂದಿದ್ದ ರೋಡಲ್ಲೇ. ಸೊ ಮುಂದಕ್ಕೆ ಹೋಗಿ ನಾನು ರೈಟ್ ತೊಗೋಬೇಕು. ರೈಟ್ ತೊಗೊಂಡು ಐ ಥಿಂಕ್ ಅಲ್ಲಿಂದ ಒಂದು 20-25 ಕಿಲೋಮೀಟರ್ಸ್ ಏನೋ ಇರುತ್ತೆ. ಬಟ್ ಆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಒಂದು ಸ್ವಲ್ಪ ದೂರ. ವಾಟ್, ಐ ಲಾಸ್ಟ್ ಸಮ್ವೇರ್. 43 ಕಿಲೋಮೀಟರ್ಸ್ ತೋರಿಸಿದೆ, 23 ಇದ್ದಿದ್ದು 43 ಹೆಂಗಾಯಿತು? ನೋ ಸರ್ವಿಸ್. ಕುಕ್ಕೆ ಹೋಗುತ್ತಾ ಸರ್? ಕುಕ್ಕೆ ಹೋಗುತ್ತಾ? ಕುಕ್ಕೆ ಎಲ್ಲೇಳಿ ಎಲ್ಲೇಳಿ? ಹಾಂ, ಅಲ್ಲಿ ರೈಟ್ ತೊಗೋಬೇಕಾ? ಓಕೆ ಸರ್, ಥ್ಯಾಂಕ್ ಯು. ಯಾ, ರಾಂಗ್ ರೂಟ್. ಹೆಂಗೋ ಬೇಗ ರಿಯಲೈಸ್ ಆಯ್ತು. ಫೈನಲಿ ರಾಂಗ್ ರೂಟು. ಮತ್ತೆ ವಾಪಸ್ ಹೋಗ್ಬೇಕು ಒಂದು ಸ್ವಲ್ಪ ದೂರ ಅಲ್ಲೇ ಆ್ಯಕ್ಚುಲಿ. ಬಟ್ ಮಾತಾಡ್ತಾ ಹಿಂಗೇ ಬಂದ್ಬಿಟ್ಟೆ. ನೋ ಪ್ರಾಬ್ಲಮ್. ಇಂಥ ರೋಡ್ಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರು ಏನು ಬೇಜಾರಾಗಲ್ಲ. ಹೆಂಗೂ ಬೆಂಗಳೂರಿಗೆ ಹೋಗೋದು ರಾತ್ರಿ 10 ಗಂಟೆಗೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಈ ಕಡೆ ಎಲ್ಲ ಮತ್ತೆ ಬರೋಲ್ಲ. ಸೊ ಹಾಗಾಗಿ ಎಷ್ಟಾದರೆ ಅಷ್ಟು ಟೈಮ್ ಸ್ಪೆಂಡ್ ಈ ಕಡೆ ಮಾಡಿಕೊಂಡು ಒಂದು ಹಾಸನ ರೀಚ್ ಆದಮೇಲೆ ಹೊಡಿತಾ ಇರ್ಬೇಕು ಆ ಕಡೆಯಿಂದ ಸ್ಟ್ರೈಟ್. ಸುತ್ತು ಆ ಕಡೆ ಈ ಕಡೆ ನೋಡಿದ್ರೆ ಬರೀ ರೋಡ್ ನೋಡ್ಕೊಂಡು ಹೊಡಿತಾ ಇರ್ಬೇಕು. ಇಲ್ಲೇನೋ ಇಲ್ಲಿ ಲೆಫ್ಟ್ ತೊಗೋಬೇಕು ನೋಡ್ರಿ. ನಾನು ಸ್ಟ್ರೈಟ್ ಬಂದುಬಿಟ್ಟಿದ್ದೀನಿ. ಇಲ್ಲಿ ಲೆಫ್ಟ್ 22 ಕಿಲೋಮೀಟರ್ಸ್. ಎಲ್ಲೇ ಲೆಫ್ಟೇ ಇಲ್ಲ, ಮುಂದೆ ಐತಾ? ಸೊ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಮುಂದೆ ಹೊರಟೋಗಿದ್ದೀನಿ. ಹಾಂ, ಫೈನಲಿ ಬಂತು ಕುಕ್ಕೆ. ದಿಸ್ ಈಸ್ ದ ಎಂಟ್ರೆನ್ಸ್. ಇದೇ ಕುಮಾರಧಾರ ನದಿ. ಸೊ ಐ ಥಿಂಕ್ ಅಲ್ಲಿ ನೋಡ್ರಿ, ಲಾಸ್ಟ್ ಟೈಮಲ್ಲೆಲ್ಲ ಬಂದು ಸ್ನಾನ ಮಾಡ್ಕೊಂಡು ಹೋಗಿದ್ದೀರಿ. ನೀರು ಸ್ವಲ್ಪ ಕಡಿಮೆ ಆದಂಗಿದೆ ಫುಲ್ಲು. ಸೊ ಇವತ್ತು ರೂಮಲ್ಲೇ ಧರ್ಮಸ್ಥಳದಲ್ಲೇ ಸ್ನಾನ ಮಾಡ್ಕೊಂಬಂದಿರೋದ್ರಿಂದ ಬೇಡ. ಎಂಟ್ರಿ ಸ್ಟ್ಯಾಚ್ಯೂ ಇದು. ಇಲ್ಲಿಂದ ಜನ ಇದ್ರು ಲಾಸ್ಟ್ ಟೈಮ್ ಬಂದಾಗ ರೂಮ್ಗಳಿಗೆ ಕೇಳೋಕ್ಕೆ. ಇಲ್ಲಿ ಜನ ನಿಲ್ತ್ಕೊಂಡಿರ್ತಾರೆ. ನಾವೇನೋ ಬಿಡು ಇಲ್ಲೇ ಎಲ್ಲನೋ ರೂಮ್ ಇರುತ್ತೆ ಅಂತಂದರೆ, ಸರ್ ರೂಮ್ ಬೇಕಂತಾರೆ. ಇಲ್ಲೇ ಎಲ್ಲನೋ ಜೊತೆ ಪಕ್ಕದಲ್ಲಿ ರೂಮ್ ಇರುತ್ತೆ ಅಂದ್ಕೊಂಡಿದ್ರೆ, ಸರಿ ಸರ್ ನಡ್ರಿ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತಂದ್ರೆ ನಡ್ರಿ ಮುಂದೆ ಇದೆ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ. ಆ ರೂಮ್ ಹತ್ರ ಹೋಗೋವರೆಗೂ ಅವ್ರು ಹೇಳಲ್ಲ ಇದೇ ರೂಮ್ ಅಂತ. ಅಲ್ಲಿ ಹೋಗ್ಬಿಟ್ಟು ರೂಮ್ ತೋರಿಸ್ತಾರೆ. ನಾವೇನಂದ್ರೆ ಅಷ್ಟು ದೂರ ಬಂದಮೇಲೆ ಇನ್ ಕೇಸ್ ಏನಾದರೂ ನೈಟ್ ಟೈಮ್ ಏನಾದರೂ ಬಂದುಬಿಟ್ಟಿದ್ರೆ ಇನ್ನು ಯಾರು ಮತ್ತೆ ವಾಪಸ್ ಹೋಗೋದು ಬಿಡು ಅಂತ ಹೇಳ್ಬಿಟ್ಟು ನಾವು ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಬಿಡ್ತೀರಿ. ಸೊ ಅದು ಅವ್ರ ಪ್ಲ್ಯಾನ್. ಏನು ಗೊತ್ತಾ, ಕರ್ಕೊಂಡು ಹೋದ್ಮೇಲೆ 90% ತೊಗೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿದೆ ಅಂತ ಹೇಳಿದರೆ ಹೇಳಲ್ಲ. ಸೊ ಇಲ್ಲೇ ಸರ್ ಪಕ್ಕದ ರೋಡ್ ಅಂತಾರೆ ಅಷ್ಟೇ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಇವೆಲ್ಲ ಒಂದೊಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಆದ್ರೂ ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರೇನೇ ಹರಿಕತೆ ಹೇಳಿದ್ರು ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಫ್ಯಾಕ್ಟ್ ಈ ಥರ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಲಾಸ್ಟ್ ಟೈಮ್ ಬಂದಾಗಂತೂ 1 ಗಂಟೆವರೆಗೂ ಇಲ್ಲೇ ಇದ್ರಿ. ಸಿಕ್ಕಾಪಟ್ಟೆ ಬಿಸಿಲು. ಇಷ್ಟೊಂದು ಬಿಸಿಲಿತ್ತು ಗೊತ್ತಾ ಇಲ್ಲಿ.
ನೋಡಿರಿ ಅಲ್ಲೇ ಲೆಫ್ಟ್ ಸೈಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾರಿ. ಇಲ್ಲಿ ಲೆಫ್ಟ್ ಹೋದ್ರೆ ದೇವಸ್ಥಾನಕ್ಕೆ ನೋಡ್ರಿ, ಅದೇ ದೇವಸ್ಥಾನ. ಸೊ ಅದು ಎಂಟ್ರಿ. ಸೊ ಅಲ್ಲಿಂದ ಒಳಗಡೆ ಹೋದರೆ ಅದು ದೇವಸ್ಥಾನ, ಅದೇ ಎಂಟ್ರಿ ಗೋಪುರ. ಸೊ ಇಲ್ಲೆಲ್ಲ ಬೈಕ್ಗಳು ಪಾರ್ಕ್ ಮಾಡ್ಬೋದಾ ಗೊತ್ತಿಲ್ಲ. ಯಾರನ್ನ ಕರೀತಾರೆ ನೋಡಿ, ಎಲ್ಲಿ ಹೇಳಿ? ಬೈಕ್ ಪಾರ್ಕಿಂಗ್. ಹಾಂ, ಅಲ್ಲೇನಾ ಇದು ಸರ್? ಲಗೇಜ್ ಎಲ್ಲ ಇಡೋಕ್ಕೆ ಜಾಗ ಇಲ್ಲ? ಗೋಪುರ ಪಕ್ಕದಲ್ಲಿ, ಸೇವಾ ಕೌಂಟರ್ ಪಕ್ಕದಲ್ಲೇ ಉಂಟು. ಅಲ್ಲೇ ಇದೆಯಾ? ಓಕೆ, ಥ್ಯಾಂಕ್ ಯು ಸರ್. ಸೊ ಈಗ ಇಲ್ಲಿ ಹೋಗ್ಬೇಕು ನಾನು. ಇಲ್ಲಿಂದ 2 hours 17 minutes 83 kilometers ತೋರಿಸಿದೆ. ಸೊ 11 ಆಗಿದೆ. ಸೊ ವರ್ಸ್ಟ್ ಕೇಸಲ್ಲಿ 1:30 ಹಂಗೆ ರೀಚ್ ಆಗ್ತಾರೆ. ಯಾ, ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ಚಲೋ. Fine. Now straight. ಇದೆ ಟೆಂಪಲ್ಲು. ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ರಿ. ಸೊ ಊಟ ನೋಡಿದರೆ 12 ಗಂಟೆ ಮೇಲೆ ಅಂತ ಆದರು. ಸೊ ಇನ್ನು 1.5 hour ಕಾಯ್ದಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಸೊ ಒಟ್ಟಿನಲ್ಲಿ ಲಗೇಜ್ ಇಟ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಇದೆ. ಸೊ ಆರಾಮಾಗಿ ಹೋಗಿ ಫ್ರೀಯಾಗಿ ಲಗೇಜ್ ಇಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಲಗೇಜ್ ಎತ್ಕೊಂಡು ಬರ್ಬೋದು. ಸೊ ಇವತ್ತೇನು ಅಷ್ಟೊಂದು ರಶ್ ಇಲ್ಲ, ಬೇಗ ಆಗೋಯ್ತು. ಒಂದು 10 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಐ ಥಿಂಕ್ 20 to 25 minutes ಏನಾಗಿತ್ತು. ರಾಂಗ್ ರೂಟ್ ನೋಡಿರಿ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ನೋಡಿರಿ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ನದಿ ಹತ್ರ ಹೋಗೋಕ್ಕೆ ಆಗುತ್ತೆ. ಇಲ್ಲೇ ಅಲ್ಲೇ ನದಿ ನೋಡಿರಿ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಲ್ಲೆಲ್ಲ ಸ್ನಾನ ಮಾಡ್ತಿರೋದು. ಸಿ ನೋಡ್ರಿ, ಅಲ್ಲಿ ಎಲ್ಲ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ನದಿಯಲ್ಲಿ ನೀರು ಕಡಿಮೆ ಆಗಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ಗಿಂತ. meters ಇಲ್ಲ. ಯಾವುದು ವಿಲೇಜ್ ರೋಡ್ ಬಂತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮಗೇನು ಬೈಕ್ ಅಲ್ವಾ.
ಇಷ್ಟು ಮಾತ್ರ ರೋಡ್ ಇದ್ರೂ ಸಾಕು ನಮಗೆ. ಬಟ್ ಎಲ್ಲೇ ಹೋದ್ರೂ ಈ ಬ್ಯೂಟಿ ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಫುಲ್ ಗ್ರೀನಿ. ದಾರಿ ತಪ್ಪೋದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನಕ್ಕೆ ಭಯಪಡಬೇಕಿಲ್ಲ. ಯಾಕಂದರೆ ಬೈಕಲ್ಲಿ ಪೆಟ್ರೋಲ್ ಇದೆ, ಬೇಜಾನ್ ಟೈಮ್ ಇದೆ, ಸೊ ನೋ ಇಶ್ಯೂಸ್. ಇದು ಒಂಥರ ಚೆನ್ನಾಗಿದೆ ರೋಡ್ ಆ್ಯಕ್ಚುಲಿ, ಹಳ್ಳಿ ಥರ. ಬಟ್ ಏನಂದರೆ, ಓ ಮೈ ಗಾಡ್, ರಸ್ತೆ ದಾಟುವ ವಲಯ ಆನೆಗಳೆಲ್ಲ ಇದೆಯಾ? ಹುಷಾರು ಗುರುವೆ. ನೋಡೋಣ, ಒಂದು ಆನೆ ಆದರೂ ಸಿಗತ್ತೇನು. ಲಾಸ್ಟ್ ಟೈಮ್ ಮುತ್ತತ್ತಿಗೆ ಹೋದಾಗ ಆನೆ ಸಗಣಿ ಸಿಕ್ಕಿತ್ತು, ಆನೆ ಸಿಕ್ಕಿಲ್ಲ. ಬಾಣ ಬಂದ್ಬಿಡ್ತೀಯಲ್ಲ ಹೊಡೆಯೋಕ್ಕೆ. ಒಟ್ನಾಗ ಗುರು, ಈ ರೋಡ್ ಮಾತ್ರ ಅಲ್ಟಿ ಇದೆ ಗುರು. ಏನಾದರೂ ಹೇಳ್ರಿ, ಆ ರೋಡ್ಗಿಂತ ಈ ರೋಡು ಒಳಗಡೆ ಒಂದು ಸ್ವಲ್ಪ ಭಯ, ಅದೇ ಥರ ಥ್ರಿಲ್ಲಿಂಗು. ಅಲ್ಲಿ ಬೇರೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಆನೆಗಳು ಓಡಾಡ್ತಾವಂತ ಇಲ್ಲೆಲ್ಲ. ಆಮೇಲೆ ರೋಡ್ ಬೇರೆ ಗೊತ್ತಿಲ್ಲ, ಆ ರೋಡೇನೋ ಚೆನ್ನಾಗಿ ಗೊತ್ತಿತ್ತು ಬಂದ್ಬಿಟ್ಟೆ. ಈ ರೋಡಂತೂ ಗೊತ್ತಿಲ್ಲ ನನಗೆ. ಇದು ನೋಡಿದರೆ ಫುಲ್ ಡೇಂಜರಸ್ ಆಗಿದೆ ರೋಡು, ಕರ್ವುಗಳ ಮೇಲೆ ಕರ್ವುಗಳು, ಹೆವಿ ಕರ್ವು. ನೆಟ್ವರ್ಕ್ ಬೇರೆ ಇಲ್ಲ, ಫುಲ್ ಕರ್ವ್ಸು ರೋಡ್ ಬೇರೆ ಚಿಕ್ಕದು, ಆನೆಗಳು ಬೇರೆ ಓಡಾಡ್ತಾವಂತೆ, ಜನಗಳು ಬೇರೆ ಓಡಾಡಲ್ಲ. ಇಂಥ ರೋಡಲ್ಲಿ ನಾವು ರೈಡ್ ಮಾಡ್ತಾಯಿದ್ದೀರಿ. ರಾಯಲ್ ಎನ್ಫೀಲ್ಡವರು ಒಂದು ನ್ಯೂ ಟೆಕ್ನಾಲಜಿಯಿಂದ ಬರಬೇಕು. ಒಂದು ಸಾರಿ ಮ್ಯಾಪ್ ಕನೆಕ್ಟ್ ಮಾಡಿಬಿಟ್ರೆ ನೆಟ್ವರ್ಕ್ ಇಲ್ಲದೆ ಹೋಗಲಿ, ಅದು ಸ್ಟೋರ್ ಆಗಿಬಿಡ್ಬೇಕು ರೋಡು. ಇಲ್ಲದಿದ್ದರೆ ನೆಟ್ವರ್ಕ್ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಫುಲ್ಲು ಇದು ಮ್ಯಾಪೇ ಹೊರಟೋಗುತ್ತೆ. ನೆಟ್ವರ್ಕ್ ಬಂದಾಗ ಮತ್ತೆ ಕನೆಕ್ಟ್ ಮಾಡೋಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಕನೆಕ್ಟ್ ಮಾಡಿದಾಗ ಏನು ಮಾಡಬೇಕಂದ್ರೆ ರೂಟ್ನ ಸೇವ್ ಮಾಡ್ಕೊಡ್ಬೇಕು. ಸೇವ್ ಮಾಡ್ಕೊಂಡು ನೆಟ್ವರ್ಕ್ ಹೋದ್ರೂ ಹೋಗದೇ ಇದ್ರೂ ಅದು ಡಿಸ್ಪ್ಲೇ ಆಗೋ ಥರ ಇರಬೇಕು. ಆವಾಗ ಇಂಥ ಒಂದು ಏನೋ ಪ್ಲೇಸಸಲ್ಲಿ ಯೂಸ್ ಆಗುತ್ತೆ. ನೆಟ್ವರ್ಕ್ ಇಲ್ಲದೆ ಇದ್ರೂ ಒಂದು ಸರಿ ಕನೆಕ್ಟ್ ಮಾಡಿಬಿಟ್ರೆ ಸಾಕು. ಇಟ್ಸ್ ಆನ್ ಐಡಿಯಾ. ವರ್ಕೌಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ವಾವ್, ಇಲ್ಲಿ ಯಾವುದೋ ಫಾಲ್ಸು, ಬಟ್ ನೀರಿಲ್ದಿರ ಈಗ ಬರೀ ಸೇಸಿದಾವೆ ನೋಡ್ರಿ. ಮಳೆ ಬಂದಾಗ ಸಖತ್ತಾಗಿರುತ್ತೆ ಇಲ್ಲಿ. ಮೇ ಬಿ ಇದ್ರ ಮೇಲೂ ನೀರು ಹೋಗ್ಬೋದು ಅಂದ್ಕೊಳ್ತೀನಿ, ರೋಡ್ ಮೇಲೆ. ಟರ್ನಿಂಗ್ ನೋಡ್ರಿ. ಓ, ಅದು ಚಿಕ್ಕ ಫಾಲ್ಸ್. ಸೊ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಫಾಲ್ಸ್ಗಿಂತೂ ಕಡಿಮೆ ಇಲ್ಲಪ್ಪ. ಆ್ಯಕ್ಚುಲಿ ಇಲ್ಲಿ ಯಾವುದೋ ನಿಯರ್ ಬೈ ಫಾಲ್ಸ್ ಇದೆ, ಬಟ್ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಇಂಟರ್ನೆಟ್ಟಲ್ಲಿ ನೋಡಿದೆ, ಗೂಗಲಲ್ಲಿ ನೋಡಿದೆ. ಸೂಪರ್ ಆಗಿದೆಲ್ಲ. ನೀರು ನೋಡ್ರಿ ಹೆಂಗೆ ಹೋಗ್ತಿದೆ. ಯಾರೂ ಇಲ್ಲ. ಸೂಪರ್.
ಯಾರೂ ಇಲ್ಲ, ನೋ ನೆಟ್ವರ್ಕ್, ನೋ ಪೀಪಲ್. ಮಾರವ ಇಲ್ಲಿ ಸಕ್ಕತ್ತಿದೆ ನೋಡ್ರಿ. ಯಾರೂ ಇಲ್ಲ ಹೋಗ್ರಿ. ಹಲೋ ಹಾಂ ಓಕೆ ಚಲ್ ಮೈ ಡಾರ್ಕ್ ಕಾರ್ಸ್. ನೋಡ್ರಿ, ಒಂದು 10 ನಿಮಿಷ ಆಯಿತು ನಾನು ಇಲ್ಲಿ ಬಂದು, ಇನ್ನೂ ಯಾವ ವೆಹಿಕಲ್ಲು ಬಂದೇ ಇಲ್ಲ ಇಲ್ಲಿ. ಸಚ್ ಎ ಸ್ಕೇರಿಯೆಸ್ಟ್ ರೋಡ್ ಇದು. ಸ್ಕೇರಿ ಅಂದರೆ ಕಳ್ತನಗಳಾಗತ್ತೆ ಇಲ್ಲ ರೋಡ್ ಹಂಗಿದೆ ಅಂತಲ್ಲ, ಆದರೂ ಅವನು ಕೇಳೋಂಗಿಲ್ಲ, ಯಾರೂ ಬರ್ತಾನೂ ಇಲ್ಲ, ಜನಗಳೇ ಇಲ್ಲ ಇಲ್ಲಿ, ನೆಟ್ವರ್ಕ್ ಇಲ್ಲ, ಜನ ಇಲ್ಲ. ಆನೆಗಳು ಬೇರೆ ಓಡಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆನೆಗಳೋ ಇದೆಯೋ ಇಲ್ಲ ಬೇರೆನೂ ಇದೆಯೋ ಯಾವನಿಗೆ ಗೊತ್ತು. ಎಷ್ಟು ತಿಕ್ಕಿದೆ ನೋಡ್ರಿ ಇದು ಮರ ಗಿಡಗಳು. ಓಕೆ, ಇನ್ನೂ ಒಂದು ಫಾಲ್ಸ್. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಒಂದು ಸರಿ ಈ ರೋಡಲ್ಲಿ ಬರ್ತೀನಿ, ನಾನಂತ ಬಿಡಲ್ಲ. ನೋಡ್ರಿ ಎಷ್ಟೊಂದಿದೆ. ಇನ್ನು ಮಳೆಗಾಲದಲ್ಲಿ ಇನ್ನು ಯಾವ ರೇಂಜಿಗೆ ಹೋಗ್ಬೋದು ನೀರಿಲ್ಲಿ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್. ನೈಸ್. ಏನು ಯಾರು ಬರ್ತಾ ಇಲ್ಲ ಮಾರಾಯ. ದೆವ್ವಗಳಿಗೆ ಏನಿಲ್ಲ ತಾನೇ ಈ ಫಾರೆಸ್ಟಲ್ಲಿ. ಒಬ್ಬನ್ನೇ ಕರ್ಸ್ಕೊಳ್ತಾ ಇದ್ದಂಗೆ ಒಂಥರ ರಿಯಲ್ ಅಡ್ವೆಂಚರ್. ಓ ಕಲ್ಲರ ಮೇಲೆ ಬೈಕ್ ಹತ್ತಿಸಿದ್ರೆ ಸ್ಕಿಡ್ ಆಗ್ತಿದೆ. ಇಲ್ಲೆಲ್ಲನೂ ಕಲ್ಲರ್ಲೇ ಇದ್ದಾವೆ, ಯಾವುದಂತ ಸ್ಕಿಪ್ ಮಾಡೋಕ್ಕಾಗತ್ತೆ. ಹಿಂಗಿದ್ರೆ 1 hour ಬೇಕು. ನಾನು ಬೈಕ್ ಇನ್ನು ಫಸ್ಟ್ 1000 ಕಿಲೋಮೀಟ್ರ್ ಕೂಡ ಓಡಿಲ್ಲ, ಆವಾಗಲೇ ಎಲ್ಲ ಥರದ್ದು ರೋಡ್ಗಳು ರುಚಿ ತೋರಿಸ್ತಾ ಇದ್ದೀನಿ. ಪಳಗಿಸ್ತಾ ಇರೋದು ಗಾಡಿನ. ಆನೆಗಳು ಪಳಗಿಸ್ತಾರೆ ನೋಡ್ರಿ, ಹಂಗೆ ಬೈಕ್ನ ಪಳಗಿಸ್ತಾ ಇದ್ದೀನಿ. ವಾ ಕಲ್ಲಿಲ್ದು ಭಯ, ಪಂಚರ್ ಆಗ್ಬಿಟ್ರೆ ಆಮೇಲೆ ಕಸ್ಟಮರೇ. ಮೊದಲೇ ಈ ಕಾಡು ಪ್ರದೇಶದಲ್ಲಿ ಯಾರೂ ಇಲ್ಲ ಹೆಲ್ಪ್ ಮಾಡೋಕ್ಕೆ. ನನಗಂತೂ ಯಾವುದೋ ಈ ಫಾರೆಸ್ಟ್ಗಳಾಗಿ ದೆವ್ಗಳಿರುತ್ತೆ ನೋಡು, ಈ ಫಿಲಮ್ಗಳಾಗಿ ನೋಡ್ತಾ ಇರ್ತೀರಲ್ಲ, ಹಾಲಿವುಡ್ ಮೂವೀಸಲ್ಲಿ ಬರ್ತಾ ಇರುತ್ತಲ್ಲ ಫಾರೆಸ್ಟ್ಗಳಲ್ಲಿ ದೆವ್ಗಳು, ಸೇಮ್ ಅದೇ ಥರ ಫೀಲ್ ಬರ್ತಿದೆ ಇಲ್ಲಿ. ಏನೂ ಆಗಿಲ್ವಾ? ಕಲ್ಲಿದೆ, ಕಲ್ಲು ಮಣ್ಣು ಸಾಫ್ಟ್ ಇದೆ, ಏನೂ ಆಗಿಲ್ಲ ತಾನೆ. ಹಾಂ, ಫುಲ್ ಮಣ್ಣೆಲ್ಲ ಸಾಫ್ಟ್ ಇದೆ, ಬಿಡಿ ಜಾರತ್ತದ. ಇದರಿಂದ ಎಷ್ಟು ದೂರ ಇದೆ ಇದೇ ಥರ ರೋಡು? ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ ಏನಕ್ಕೆ ಬಿಡು ಅಂತ, ಕರೆಕ್ಟಿಗೆ ಬಿದ್ದೋದ್ರೆ ಬಂದು ಅಲ್ಲಿ ಫುಲ್ ಟರ್ನಿಂಗಲ್ಲಿ ಸ್ಕಿಡ್ ಆಗಿದೆ ಅವ್ರಿಗೆ. ನೋಡಿರಿ ಇದೇ ಥರ ಇರುತ್ತೆ ನೋಡಿರಿ, ಇಲ್ಲಿ ಮಣ್ಣು ನೋಡ್ರಿ ಹೆಂಗಿದೆ.
ಬೈಕ್ ಏನು ಗೊತ್ತಾ, ಸ್ವಲ್ಪ ಟರ್ನ್ ಜಾಸ್ತಿ ಮಾಡಿದ್ರೂ ಸ್ಕಿಡ್ ಆಗ್ಬಿಡುತ್ತೆ. ನೋಡ್ರಿ ಹಿಂಗಿದೆ ಟರ್ನಿಂಗ್. ಅವ್ವ ಫಕ್. ಆಮಯ್ಯ, ಫೈನಲಿ ಒಳ್ಳೆ ರೋಡ್ ಬಂತು ಮರೆ. ಲುಕ್, ವಾವ್, ಸಕ್ಕತ್ತಾಗಿದೆ ಬ್ಯೂಟಿ ಇದು. ನಿಮ್ಗೇನಿಲ್ಲ ಅಂದ್ರೂ ಆ ಕೆಳಗಡೆ ಪಾಯಿಂಟ್ಗೆ ಅಂದರೆ ನಿಮ್ಗೇನಿಲ್ಲ ಅಂದ್ರೂ ಒಂದು 1000 ಫೀಟ್ ಇರುತ್ತೆ. ಬಟ್ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ವಿಡಿಯೋ ನಿಮಗೆ. ಬಟ್ ಇಲ್ಲಿ ನೋಡಿರಿ, ಇದೊಂಥರ ಸೂಸೈಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಕಾಲು ಜಾರಿದ್ರೆ ನೀವು ಕೆಳಗಡೆ ಒಂದು 1000 ಫೀಟ್ ಕೆಳಗಡೆ ಇರ್ತೀರ ನೀವು. ನೋಡಿರಿ ಎಷ್ಟು ತಿಕ್ಕಿದೆ ಫಾರೆಸ್ಟ್ ನೋಡಿರಿ. ಅದು ಅದ್ರ ಮೇಲೆ ಒಂದು ನಿಮಗೆ ಒಂಥರ ಏನೋ ಫಾಗ್ ಇದ್ದಂಗೆ ಫೀಲ್ ಆಗುತ್ತೆ. ಬಟ್ ಯಾ, ಸೂಪರಾಗಿದೆ ಇಲ್ಲಿಂದ ನೋಡೋದಕ್ಕೆ. ಆ್ಯಂಡ್ ಇದು ನೀವು ನೋಡಿದ್ರೆ ಒಳ್ಳೆ ಸೂಸೈಡ್ ಸ್ಪಾಟ್ ಇದ್ದಂಗಿದೆ. ನೀವು ನೋಡಿರಿ ಇಲ್ಲಿ ಸೇಮ್ ಈ ಸೈಡು ಹಂಗೆ ಕಾಣಿಸುತ್ತೆ ನೋಡಿರಿ. ಫುಲ್ ಆ ಏರಿಯಾ ಮಾತ್ರ ಫುಲ್ ಫಾಗ್ ಕವರ್ ಆದಂಗಿದೆ. ಬಟ್ ಇದೆಲ್ಲ ಫುಲ್ ಗ್ರೀನ್ ಇದೆ. ಬಟ್ ಆ ಬೆಟ್ಟ ಏನು ಕಾಣಿಸ್ತಿದೆ ಅದೆಲ್ಲ ಫುಲ್ಲು ನಿಮಗೆ ಬೆಟ್ಟದ ಮೇಲೆ ಫಾಗ್ ನಿಮಗೆ ಲೇಯರ್ ಥರ ಕಾಣಿಸುತ್ತೆ ನೋಡಿರಿ. ಐ ಡೋಂಟ್ ನೋ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಅದೇ ಬೆಟ್ಟಕ್ಕಿದೆ, ಅದು ಏನಂತನೂ ಗೊತ್ತಿಲ್ಲ ನನಗೂ. ನೋಡ್ರಿ ಇಲ್ಲಿ ನೋಡಿರಿ, ಅರ್ಧವರೆಗೂ ಕರೆಕ್ಟಾಗಿ ಗ್ರೀನ್ ಕಾಣಿಸುತ್ತೆ ನಿಮಗೆ. ಅದ್ರ ಮೇಲೆ ನೋಡಿರಿ, ಅದಾದಮೇಲೆ ಒಂಥರ ಫಾಗಿ ಥರ ನಿಮಗೆ ಬೆಟ್ಟ ಎಲ್ಲ ಫುಲ್ ಕವರ್ ಆಗಿದೆ. ವಾ. ಸೊ ಈ ರೋಡ್ ಮುಚ್ಚಿಬಿಟ್ಟಿದ್ದಾರೆ. ಈ ರೋಡ್ ತೋರಿಸ್ತಾ ಇದ್ದಾನೆ ನಾನು, ಬಟ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಕಡ್ರಳ್ಳಿ ಅಂತ, ಕಡ್ರಳ್ಳಿ ನೋಡ್ರಿ ಮನೆಗಳು ಯಾವ ಥರ ಇದ್ದಾವೆ. ಇಲ್ಲಿ ಯಾರೂ ಇಲ್ಲ ಕೇಳೋಣ ಅಂದರೆ. ಚಲ್ ಆಗಿದ್ದಾಗಲಿ. ಓಕೆ, ಸಕಲೇಶ್ವರ ಬೆಂಗಳೂರು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಏನು ಗುರು ಆಫ್ ರೋಡಿಂಗ್ ಮಾಡಿಸ್ತಾವ್ರು ನಮ್ಮ ಕೈಲಿ ಇವಾಗ. ಪಕ್ಕಾ ಆಫ್ ರೋಡಿಂಗೆ ಮ್ಯಾನ್. ರೋಡ್ ನೋಡಿದ ತಕ್ಷಣ ಗೊತ್ತಾಗೋಯ್ತು. ಓ ಹೂ ಓ ಓ ಓ ಎಳ್ಕೊಂಡು ಹೋಗ್ತಿದ್ದೆ ಬ್ರೇಕ್ ಹಾಕಿದ್ರು. ಸೊ ಇಲ್ಲಿಂದ 44 ಕಿಲೋಮೀಟರ್ ಇದೆ. ಸೊ ಯಾವುದು ಈರುಳ್ಳಿಕಾಯಿ ಜ್ಯೂಸ್ ಅಂತ ಮಾಡಿ ಸಖತ್ತಾಗಿತ್ತು. ಸೇಮ್ ನಮ್ಮದು ಬಿಂದು ಝೀರಾ ಬರುತ್ತೆ ನೋಡ್ರಿ, ಸೇಮ್ ಅದೇ ಥರ ಇದೆ. ಬಟ್ ಯಾ ಸೂಪರ್ ಇದೆ. ನಾನೇ ಒಂದು 30 ರೂಪೀಸ್ ಅಂದ್ಕೊಂಡು ಎಷ್ಟು ಅಂತ ಕೇಳಿದರೆ ಬರೀ 10 ರೂಪೀಸ್ ಅಂದರು. ಮೈ ಗಾಡ್, ಬರೀ 10 ರೂಪೀಸ್ಗೆ ಆ ಥರ ಜ್ಯೂಸಾ, ಅಲ್ಟಿಮೇಟ್. ಇದಾದ್ಮೇಲೆ ಮೊನ್ನೆ ಒಳ್ಳೆ ಗೋಸ್ಟ್ ಹೌಸ್ ಇದ್ದಂಗಿದೆ ಇದು. ಗೆಸ್ಟ್ ಹೌಸ್ ಅಲ್ಲ, ಗೋಸ್ಟ್ ಹೌಸ್ ಇದ್ದಂಗಿದೆ ಇದು. ಓ ಮೈ ಗಾಡ್, ಯಾಕೋ ಪಾಳು ಬಿದ್ದಿರೋ ಮನೆ ಇದ್ದಂಗಿದೆ ಇದು. ಪ್ರವೇಶ ನಿಷೇಧಿಸಿದೆ ಅಂತೆ, ಸರ್ಕಾರಿ ಸ್ವತ್ತು. ಏನಂತ ನಡಿಬಾರ್ದು ನಡೆದಿದೆ ಈ ಮನೇಲಿ. ಅಂಕಲ್ ಏನದು ಮನೇನಾ? ಅದು ಮನೇನಾ? ಅದೇನು ಹಂಗಾಗಿದೆ ಅದು? ಹೊಟ್ಟೆ ಕಿಚ್ಚಿ ಸೀಜ್ ಮಾಡಿಸಿದ್ದು. ಹೌದಾ? ನಮ್ಮದೇ ಮನೆ. ಹಾಂ, ಅದು ಈಗ ಕಳೆದ ಜನವರಿಲೇ ರಿಲೀಸ್ ಆಯ್ತು. ಹಾಂ, ಇನ್ನು ಅವ್ರದ್ದು ವ್ಯಾಲ್ಯೂಯೇಷನ್ ಏನು ಎಂತ ಹೇಳೋಕ್ಕೆ ಇದೊಂದು ಕೊರೋನಾ ಬಂತ. ಹಾಂ ಹಾಂ, ಅದಕ್ಕೆ ಈಗ ಮಾರ್ಚ್ ಈಗ ಲಾಸ್ಟಿಂದ ಮತ್ತೆ ರಿಸ್ಪಾಡಲ್ಲ ಅಂತ ತಗೊಂತ ಇದ್ದಾರೆ. ಓಕೆ, ನಿಮ್ದೇನದು? ರಿಲೀಸ್ ಆಗುತ್ತೆ. ಅಲ್ಲ ನಿಮ್ದೇನಾ ಮನೆ ಅದು? ವಾಹ್, ಇಂಟ್ರೆಸ್ಟಿಂಗ್.
ಹೀಗೂ ಉಂಟೆ. ಅದು ಜಮೀನು ಇವ್ರದ್ದೇ ಅಂತೆ. ಐ ಮೀನ್ ಈ ಮನೆ ಏನೋ ಹೊಟ್ಟೆ ಊರಿಗೋಸ್ಕರ ಮಾಡಿಸಿದ್ದಾರೆ ಸರ್ ಅಂತಂದರು. ಸೀಸ್ ಮಾಡಿಸಿರೋದು ಗೌರ್ಮೆಂಟ್ ಜಮೀನು ಅಂತ ಹೇಳ್ಬಿಟ್ಟು. ಓಕೆ, ಹಾಂ, ದಟ್ ವಾಸ್ ಟೂ ಸ್ಕೇರಿ ಮ್ಯಾನ್. ಸೊ ಆ ಮನೆ ನೋಡ್ತಿದ್ರೆ ನನಗೆ ಸ್ವಲ್ಪ ತಿಳಿಸಿ ನೋಡೋಣ ಏನಿದು ಹಂಟೆಡ್ ಹೌಸ್ ಥರ ಇದೆಯಲ್ಲ ಅಂತ ನಾನು ಇಳಿಸಿದೆ. ನಾನು ಸರಿ ಇದು ನೋಡ್ಬೇಕು, ಅಟ್ಲೀಸ್ಟ್ ಒಂದು ದೂರದಿಂದ ಒಂದು ಫೋಟೋ ತಗೊಳ್ಳೋಣ ಅಂತ. ಸರಿ ಅಲ್ಲಿ ಗೇಟ್ ಹತ್ರ ಹೋದ್ರೆ ಗೇಟ್ ಹತ್ರ ಓನರೇ ಇದ್ದಾರೆ. ಹೋಗಿ ನೋಡ್ರಿ, ಅದೇ ಚರ್ಚ್. ಕೆರೆ ಹತ್ರ ಚೆನ್ನಾಗಿದೆ ಆ್ಯಕ್ಚುಲಿ. 100 ಮೀಟರ್ಸ್ ರೈಟ್ ತೋರಿಸ್ತಿದೆ. ಇಲ್ಲೆಲ್ಲೋ ರೈಟ್ ಹೋಗಲಿ ನಾನು. ಓಕೆ, ಇಲ್ಲಿ. ಸೊ ಇಲ್ಲಿ ರೈಟ್. ಸೊ ಇದೇ ಶೆಟ್ಟಿಹಳ್ಳಿ ಚರ್ಚು ನಿಯರ್ ಹಾಸನ. ಓಹೋ, ರೋಡ್ ನೋಡಿ ಮರ ಹೆಂಗಿದೆ. ಒಂದು ಅರ್ಧ ಕಿಲೋಮೀಟ್ರ್ ಆಫ್ ರೋಡಿಂಗ್ ಮಾಡಬೇಕು. ನೋಡಪ್ಪ ಬಂತು. ವಾವ್, ಸಕ್ಕತ್ತಾಗಿದೆ ನೋಡಿ. ಅಲ್ಲಿಂದ ಫೋಟೋ ತೆಗೆದಿದ್ದು ನಾನು ಅವಾಗಲೇ. ವಿಡಿಯೋ ಮಾಡಿದ್ದು ಫೋಟೋ ತೆಗೆದಿದ್ದು ಅಲ್ಲಿಲ್ಲ ಫ್ಲೇವರಿಂದ. ಆ ಬ್ರಿಡ್ಜಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಹಿಂಗೆ ರೌಂಡ್ ಹಾಕೊಂಬರೋಕ್ಕೆ. ಟೈಮ್ ಈಗ 3 ಗಂಟೆ ಆಯಿತು. ಇವಾಗ ನಮ್ಮ ಪಯಣ ಬೆಂಗಳೂರಿಗೆ 224 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಇದೆ ನೋಡ್ರಿ ಚರ್ಚ್, ಫುಲ್ ಹಾಳಾಗಿದೆ. ಆ್ಯಕ್ಚುಲಿ ಇದು ಇಷ್ಟೊಂದು ಅಟ್ರ್ಯಾಕ್ಷನ್ ಇರೋದಕ್ಕೆ ಕಾರಣ ಒನ್ ಥಿಂಗ್ ಅಂದರೆ ಕೆರೆ ಇದೆ ಇಲ್ಲಿ. ಸೊ ಕೆರೆ ಮುಂದೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಬರೀ ಇದೊಂದೇ ಆಗಿದ್ದಿದ್ರೆ ಅಷ್ಟೊಂದು ಚೆನ್ನಾಗಿ ಇರ್ತಿರ್ಲಿಲ್ಲನೋ ಅನಿಸ್ತಿತ್ತು. ಬಟ್ ಎರಡೂ ಆಗಿರೋದ್ರಿಂದ, ಅದು ಇನ್ ಫ್ರಂಟ್ ಆಫ್ ಕೆರೆ ಇರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವ್ಯೂ ಆ ಕಡೆಯಿಂದ ಹೋದಾಗ. ಇದೇ ಶೆಟ್ಟಿಹಳ್ಳಿ. ಓಕೆ, ಇದು ಪ್ರಾಪರ್ ಶೆಟ್ಟಿಹಳ್ಳಿ.
ಅಲ್ಲಿದೆ, ಬಟ್ ಯಾವುದಾದ್ರೂ ಹೈವೇ ಡಾಬಾಗ ಹೊರಟೋಗೋಣ. ವಾವ್, ಸ್ಟ್ರೈಟ್ ರೋಡು. ಸೊ ಆ್ಯಕ್ಚುಲಿ ಆ ಚರ್ಚ್ ಹತ್ರ ಕೆರೆ ಐತಲ್ಲ, ಸೊ ಅಲ್ಲೇನು ಮಾಡಿದೆ ಅಂದರೆ ಫುಲ್ ಶೂಗಳೆಲ್ಲ ನೆನೀತು. ಸೊ ನೋಡ್ರಿ, ಇಲ್ಲಿ ಶೂ ಎಲ್ಲ ನೆಂದೋಗಿದೆ. ಈಗ ಇಂಜನ್ ಬೇರೆ ಹೀಟ್ ಇರುತ್ತೆ ಆ್ಯಂಡ್ ಮೋರ್ ಓವರ್ ಬಿಸಿಲು ಬೇರೆ ಇದೆ. ಸೊ ಅದರಿಂದ ಇವಾಗ ನನಗೆ ಕಾಲಿಗೆ ಒಳ್ಳೆ ಎ ಸಿನಲ್ಲಿ ಇಕ್ತಂಗಿದೆ. ಸೊ ಯಾವ ಹೀಟು ಗೊತ್ತಾಗ್ತಾನೆ ಇಲ್ಲ ನೋಡಿರಿ. ಫುಲ್ ಶುಂಠಿ ಅದೆಲ್ಲ ಜಿಂಜರ್ ಅಂತ ಏನು ಹೇಳ್ತೀರ ಅದು ನೋಡಿರಿ. ಫುಲ್ ಒಂದು ಟ್ರ್ಯಾಕ್ಟರ್ ಲೋಡ್ ಇದೆ. ಸೊ ಹಾಸನ ಒಂದು 6 ಕಿಲೋಮೀಟ್ರ್ ಇದೆ. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಲಂಚ್ ಮಾಡಿಕೊಂಡು ಬಿಡೋಣ ಅಲ್ಲಿಂದ. ಸೊ ಫೈನಲಿ ಸಕಲೇಶ್ಪುರ ಮೈನ್ ರೋಡ್ ಕಂಟ್ರಿ ಆದರೆ, ಸೊ ಮುಂದೆ ಹೋದರೆ ಹಾಸನ ಸಿಗುತ್ತೆ. ಹಾಸನ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಇದು ಹಾಸನ ಟು ಸಕಲೇಶ್ಪುರ ಮೈನ್ ರೋಡ್ ಇದು. ಸೊ ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ. ಪ್ರಸಾದ ಎಲ್ಲ ಐತೆ ದೇವ್ರದ್ದು. ಧರ್ಮಸ್ಥಳ ಪ್ರಸಾದ, ಕುಕ್ಕೆ ಪ್ರಸಾದ ಎರಡೂ ಐತೆ. ಸೊ ಹಾಗಾಗಿ ನಾನ್ ವೆಜ್ ತಿನ್ನೋದು ಬೇಡ. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೊಂದು ಬಿರಿಯಾನಿಗೆ ಹೋಗ್ತಾ ಇರೋದು. ಅಜ್ಜಿ, ಅಜ್ಜಿ ಸರ್ ಅವ್ರನ್ನ ಕರೀರಿ. ತೊಳಿ ಬಿಸ್ಕೆಟ್ ಬೇಡ. ಯಾಕೆ? ಅಲ್ಲ ಬಿಸ್ಕೆಟ್ ತಿನ್ನಲ್ವಂತ, ಮತ್ತಿನ್ನೇನು ಬೇಕು? ಬೇಡವಾ? ಇನ್ನೇನು ಬೇಕು? ಹಾಂ, ಅಲ್ಲ ಬಿಸ್ಕೆಟು ಇತ್ತು, ಅದಕ್ಕೆ ಪಾಪ ಕೊಳ್ಳಿ ತಿನ್ನೋಣ. ವಾ, ಆ್ಯಕ್ಚುಲಿ ನಾನು ಹೋಟ್ಲಲ್ಲಿ ಊಟ ಮಾಡ್ತಿದ್ದೆ. ಆ ಅಜ್ಜಿ ಬಂದು ಕೇಳ್ಕೊಳ್ತಾಯಿದ್ರು, ಅವ್ನು ಬೈಕ್ ಕಳಿಸ್ತಿದ್ದೆ. ಯಾಕೋ ಪಾಪ ಅಯ್ಯೋ ಪಾಪ ಅನ್ನಿಸ್ತು. ಹೆಂಗೋ ನನ್ನ ಹತ್ರ ಬಿಸ್ಕೆಟ್ಸ್ ಇದ್ವು, ತೊಗೊಂಡೋಗಿದ್ದು ಬಿಸ್ಕೆಟ್ಸು, ಹಂಗೆ ತಿನ್ನಲೇ ಇರಲಿಲ್ಲ ನಾನು. ಬಿಸ್ಕೆಟ್ಸ್ ಕೊಡೋಣ ಅಂತ ಕರೆದ್ಬಿಟ್ಟು ಕೊಟ್ಟರೆ ಬಿಸ್ಕೆಟ್ಸ್ ಬೇಡಂತೆ. ನಮ್ಮ ಮನೇಲಿ ಯಾರೂ ಇಲ್ಲ ತಿನ್ನೋರು ಅಂತ ಹೇಳ್ತೀರ, ಇನ್ನೇನು ಹೇಳಿ ನಾನು. ಸೊ ಅಲ್ಲಿದ್ದು ಅಂಗಡಿಯವರು ಅವರು ಹೇಳ್ತಾಯಿದ್ರು, ಬಿಸ್ಕೆಟ್ಸು ತೊಗೊಂಬಂದು ಬೇರೆಯವರೆಲ್ಲ ಕೊಡ್ತಾಯಿರ್ತಾರೆ, ಅವ್ರು ತೊಗೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ ನೀವು ಅಂತಂದರು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಅಷ್ಟೆ. ಇನ್ 144 ಕಿಲೋಮೀಟರ್ ಬ್ಯಾಂಗ್ಳೂರು. ಬ್ಯಾಂಗ್ಳೂರು ವೈಟ್ಫೀಲ್ಡ್ಗೆ ಹಾಕಿದ್ದೀನಿ ನಾನು. ಫೈನಲಿ ನೆಲಮಂಗಲ ಟೋಲ್. ಸಮಯ 6:48 ಈಗ. ಐ ಥಿಂಕ್ ಇನ್ನೊಂದು 10-15 ಕಿಲೋಮೀಟ್ರು ಆರಾಮಾಗಿ ಹೋಗ್ಬೋದು. ಆಮೇಲೆ ಕಷ್ಟ ನನಗೆ. ಆಮೇಲೆ ಫುಲ್ ಜಾಮಲ್ಲಿ ಸಿಕ್ಕಾಕೊಳ್ತೀನಿ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಐ ಡೋಂಟ್ ಥಿಂಕ್ ನೀವೆಲ್ಲ ಈ ಬೆಂಗಳೂರು ಟ್ರಾಫಿಕ್ನ ನೋಡಬೇಕು ಅಂದ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ಯಾವಾಗಾದರೂ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಮೆಟ್ರೋ ಹೋಗ್ತಿದೆ ನೋಡ್ರಿ, ಚೆನ್ನಾಗಿದೆಲ್ಲ ವ್ಯೂ. ಮೆಟ್ರೋ ಪಕ್ಕದಲ್ಲಿ ಫ್ಲೈಓವರ್. ಓಕೆ, ಸ್ಟೇಷನ್ ಬಂತು, ಮೆಟ್ರೋ ಸ್ಟೇಷನ್. ಫುಲ್ ಖಾಲಿ ಇದೆ ಮೆಟ್ರೋ. ಸೊ
ಮೆಟ್ರೋ ಬಂತು.